ತಗೊಳ್ಳಿ, ನಾನು ಡಿಸೈನ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ. ರೊಟ್ಟಿ ಜಾರಿ ಬೆಣ್ಣೆಗೆ ಬೀಳೋ ಕತೆನ ಕೇಳಿದ್ದೆ, ಆದ್ರೆ ಇಲ್ಲಿ ಬೆಣ್ಣೆನೇ ಬಂದು ರೊಟ್ಟಿ ಮೇಲೆ ಬೀಳಂಗ್ ಕಾಣಿಸ್ತಿದೆ. ಮೋನಿಕಾ, ನೀನು ಏನು ಅನ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ, ಆದರೆ ಅದು ಯಾವತ್ತೂ ನಿಜ ಆಗಲ್ಲ. ನಿನ್ನ ನಾಟಕಕ್ಕೆ ನಾನು ಫುಲ್ ಸ್ಟಾಪ್ ಇಡ್ತೀನಿ. ಪೂರ್ಣಿ, ಏನು ಯೋಚನೆ ಮಾಡ್ತಿದ್ಯಾ? ಏನಮ್ಮ ಇವರು ಇಷ್ಟೊತ್ತಾದ್ರೂ ಮನೆಗೆ ಬರ್ಲಿಲ್ವಲ್ಲ? ಬರ್ತಾನ್ ಬಿಡಮ್ಮ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ದಾರಿ ತಪ್ಪಿರೋ ಇವ್ರ ವರ್ತನೆ ಬಗ್ಗೆ ಗೊತ್ತಾದ್ಮೇಲೂ ಟೆನ್ಷನ್ ಮಾಡ್ಕೊಳ್ದೆ ಹೇಗಮ್ಮ ಇರ್ಲಿ? ದಿನ ದಾರಿ ದೀಪ ಆನ್ ಆಗೋ ಅಷ್ಟರಲ್ಲಿ ಮನೆಗೆ ಬಂದು ಸೇರ್ಕೋತಿದ್ರು. ಇವತ್ತಿಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಆ ಮೋನಿ ಜೊತೆ ಮೂನ್ ಲೈಟ್ ಡಿನ್ನರ್ ಪಾರ್ಟಿ ಅಂತ ಹೋಗಿದಾರೋ ಏನೋ. ಸದಾಶಿವಂಗ್ ಅದೇ ಚಿಂತೆ ಅನ್ನೋ ಹಾಗೆ 24 ಗಂಟೆ ಮೋನಿ ಮೋನಿ ಅಂತ ಹೇಳ್ತಾನೆ ಇದ್ಯಾ. ನಿನ್ನಷ್ಟು ಆ ದಿನ ಅವಳ ಹೆಸರನ್ನ ಜಪ ಮಾಡಿಲ್ಲ ಅಂತ ಅನ್ಸುತ್ತೆ. ನನ್ ಹೊಟ್ಟೆ ಹತ್ಕೊಂಡು ಉರಿತಿದೆ ಅಮ್ಮ. ಈ ಸಂಸಾರ ಸರಿಯಾಗೋವರೆಗೂ ಈ ಜಪ ನಾನ್ ಮಾಡ್ಲೇಬೇಕು, ಬೇರೆ ದಾರಿನೇ ಇಲ್ಲ. ದೂರ 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 ಎರಡು ತೀರ ನಡುವೆ ನೆನಪು, ದೂರ ದೂರ. ರೀ, ಕುಡ್ಕೊಂಡ್ ಬಂದಿದ್ದೀರಾ? ಹೋಗೋಣ, ಎಣ್ಣೆ ಕುಡ್ದಿರೋದಕ್ಕೆ ನಾನೇ ಬಂದಿದ್ದೀನಿ. ಇಷ್ಟೇನಾರ ಕುಡ್ದಿದ್ರೆ 4 ಜನ ಓದ್ಕೊಂಡ್ ಬಂದಿರೋರು. ಆದಿ, ಯಾಕಪ್ಪ ಈ ತರ ಎಲ್ಲ ಮಾತಾಡ್ತಿದ್ಯಾ? ಬಿಡ್ತಾ ಅನ್ನೋ ಅರ್ಥ ನೀವೇನು ಚಿಂತೆ ಮಾಡಿಬಿಡಿ. ನಾನು ಸತ್ರು ಕೂಡ ನನ್ನ ಹೆಂಡತಿ ಸತೀಶ್ ಶಿರೋಮಣಿ ಸಾವಿತ್ರಿ ಥರ ಆ ಯಮುನಿಂದನೂ ನನ್ನ ಜೀವ ಉಳಿಸ್ಕೊಂಡು ಕರ್ಕೊಂಬಂದ್ಬಿಡ್ತಾಳೆ. ನನ್ನ ಜೀವನ ನರಕ ಏನೇ ಇದ್ರೂ ಇಲ್ಲೇ ಅನುಭವಿಸ್ಬೇಕು. ಏನು ಆ ಮೋನಿ ಸಹವಾಸದಿಂದ ದೇವದಾಸ್ ಆಗಿರೋ ಹಾಗಿದೆ? ಖುಷಿಯಿಂದ ಇಬ್ರು ಕುಡ್ದು ಪಾರ್ಟಿ ಮಾಡಿದ್ರೋ ಅಥವಾ ದುಃಖದಿಂದ ಒಬ್ರೇ ಕುಡ್ಕೊಂಡ್ ಬಂದಿದ್ದೀರೋ? ಖುಷಿನ ದುಃಖನ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು, ಅದನ್ನು ಮಾತ್ರ ನಾನು ಹೇಳ್ಬೋದು. ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ನನ್ನಿಂದ ನಿಮ್ ಜೀವನ ಹಾಳಾಯ್ತಾ ಅಥವಾ ನಿಮ್ಮಿಂದ ನನ್ನ ಜೀವನ ಹಾಳಾಗ್ತಿದ್ಯಾ? ಕುಡಿದ್ ಬಂದು ಬಾಯಿಗೆ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ. ಓಕೆ, ಸಾರಿ. ರೀ, ನಾನ್ ಮಾತಾಡ್ತಿದ್ರು ನಿಮ್ ಪಾಡಿಗೆ ನೀವು ಹೋಗ್ತಿದ್ದೀರಲ್ಲ, ಏನರ್ಥ? ಶುರು ಮಾಡಿರೋ ಮಾತನ್ನ ಮುಗಿಸ್ಬಿಟ್ಟು ಹೋಗಿ. ನಾನು ಮಾತನ್ನ ಕಂಟಿನ್ಯೂ ಮಾಡಿದ್ರೆ ಅಂತ ವಾಮಿಟ್ ಮಾಡ್ಕೊಂಡ್ಬಿಡ್ತೇನೆ. ಆಮೇಲೆ ಅದನ್ನು ನೀವಿಬ್ರು ಎತ್ತಾಕ್ಬೇಕಾಗತ್ತೆ. ನೋಡ, ನನ್ನ ಮನಸ್ಸು ಹಾಳಾಗಿ ಹೋಗಿದೆ. ಡೋಂಟ್ ಡಿಸ್ಟರ್ಬ್ ಇಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಓಕೆ, ಬಾಯ್. ಏನೇ ಇದು ಪೂರ್ಣಿ? ಸಮಸ್ಯೆ ಸರಿ ಮಾಡೋಣ ಅಂತಂದ್ರೆ ಸಮಸ್ಯೆ ಬೇರೆ ಥರನೇ ಆಗ್ತಿದೆಯಲ್ಲೇ. ಬೇರೆ ಸಮಸ್ಯೆ ಶುರುವಾಗ್ತಿಲ್ಲ ಅಮ್ಮ. ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕು ಅಂತ ಕಾವೇರಿಗೆ ಫೋನ್ ಮಾಡಿದ್ವಲ್ಲ, ಅದು ವರ್ಕ್ ಆಗ್ತಿದೆ. ಅಲ್ಲಿ ಯಾವುದೋ ನಟ್ಟು ಬೋಲ್ಟನ್ನ ಟೈಟ್ ಮಾಡಿರ್ತಾಳೆ, ಅದಕ್ಕೆ ಇವ್ರು ಹೀಗಾಡ್ತಿದ್ದಾರೆ. ಹೇಗೋ ನನ್ನ ಜೀವನ ಸರಿ ಹೋದ್ರೆ ಅಷ್ಟೇ ಸಾಕು. ಹಲೋ, ಹೇಳಿ ಮೇಡಮ್. ನೀವು ಕಳಿಸಿದ ಬಿಸ್ನೆಸ್ ಪ್ರಪೋಸಲ್, ಬಜೆಟ್ ಎಲ್ಲವೂ ಓಕೆ ಆಗಿದೆ.
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಷ್ಟೇ ಅಲ್ಲ, 1 CR ಅಡ್ವಾನ್ಸ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಕ್ ಹೇಳಿದ್ದಾರೆ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆನ್ಲೈನ್ ಥ್ರೂ ಅಗ್ರಿಮೆಂಟ್ ಕಾಪಿನ ಕಳಿಸಿದ್ದಾರೆ. ನೀವು ಇಮಿಡಿಯೇಟ್ ಆಗಿ ಸೈನ್ ಮಾಡಿ ಫಾರ್ವರ್ಡ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ 1 CR ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಅಗ್ರಿಮೆಂಟ್ ಶುರುವಾಗಿ ನೆಕ್ಸ್ಟ್ ಡೇ ಇಂದಾನೆ ನೀವು ಸಪ್ಲೈನ ಶುರು ಮಾಡಬೇಕಾಗತ್ತೆ. ಅದರಲ್ಲಿ ಯಾವುದೇ ಥರ ಡ್ಯಾಮೇಜ್ನ ಮಾಡ್ಕೋಬೇಡಿ. ಶೋರ್ ಮೇಡಮ್. ಹಿಂದೆ ಯಾವ ರೀತಿ ಒಳ್ಳೆ ಕಾಫಿ ಬೀನ್ಸ್ ಆ್ಯಂಡ್ ಪೌಡರ್ನ ಸಪ್ಲೈ ಮಾಡಿ ಒಳ್ಳೆ ಬ್ರ್ಯಾಂಡ್ ಅನ್ನೋ ಹೆಸರನ್ನ ಪಡ್ಕೊಂಡಿದ್ರಿ, ಈ ಸಲಿನೂ ಅದೇ ರೀತಿ ಹೆಸರನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. 1 ಮೋರ್ ಚಾನ್ಸ್ ಸಿಕ್ಕಿದೆ, ಅದನ್ನ ಪ್ಲೀಸ್ ಹಾಳು ಮಾಡ್ಕೋಬೇಡಿ. ಖಂಡಿತ ಮೇಡಮ್. ಈ ಸಲ ಯಾವುದೇ ಡ್ಯಾಮೇಜ್ ಮಾಡ್ಕೊಳ್ದೆ ನಿಮಗೆ ಸಪ್ಲೈ ಮಾಡಿ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ಆ್ಯಂಡ್ ಫಿಸಿಕಲ್ ಅಗ್ರಿಮೆಂಟ್ನ ಸೈನ್ ಮಾಡೋದಕ್ಕೋಸ್ಕರ ನೀವು ಲಂಡನ್ ಆಫೀಸ್ಗೆ ಬರಬೇಕಾಗತ್ತೆ. ಯಾವಾಗ ಬರಬೇಕು ಅಂತ ಹೇಳಿ ಮೇಡಮ್, ಬರ್ತೀನಿ. ಇಮಿಡಿಯೇಟ್ ಆಗಿ ಬಂದರೆ ನಿಮಗೆ ಒಳ್ಳೇದು. ಬಾಸಿಗೆ ಆಲ್ರೆಡಿ ನಿಮ್ಮ ಬಗ್ಗೆ ಹೇಳಿರೋದ್ರಿಂದ ಒಳ್ಳೆ ಒಪಿನಿಯನ್ ಇದೆ. ಅಗ್ರಿಮೆಂಟ್ ಸೈನ್ ಮಾಡಕ್ಕೆ ಬಂದಾಗ ನಾನು ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ನೀವು ಅವ್ರನ್ನ ಮೀಟ್ ಮಾಡೋದ್ರಿಂದ ನಿಮ್ಮ ಬಗ್ಗೆ ಇನ್ನೂ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗ್ಬೋದು. ಇದರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಅಗ್ರಿಮೆಂಟ್ ಎಕ್ಸ್ಪ್ಯಾಂಡ್ ಆಗ್ಬೋದು, ಸಪ್ಲೈ ಮಾಡಬೇಕಾಗಿರೋ ಆರ್ಡರ್ ಎಕ್ಸ್ಪ್ಯಾಂಡ್ ಆಗ್ಬೋದು. ಆವ್ರೇಜ್ 1 CR ಟರ್ನ್ ಓವರ್ ಆಗೋ ಕಡೆ 10 CR ಟರ್ನ್ ಓವರ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ನೀವು ನನ್ನ ಮೇಲೆ ಈ ಥರ ನಂಬಿಕೆ ಇಟ್ಟು ಪುಷ್ ಮಾಡ್ತಿರೋದಕ್ಕೆ ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಾನೇ ನಿಮ್ಮನ್ನ ಸುಮ್ಮನೆ ಪುಷ್ ಮಾಡ್ತಾ ಇಲ್ಲ. ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ನಿಮ್ಮ ಕಂಪ್ನಿಗೆ ಒಂದು ಒಳ್ಳೆ ಹೆಸರಿದೆ. ಮಧ್ಯ ಸಣ್ಣ ಮಿಸ್ಕಮ್ಯುನಿಕೇಷನ್ ಆಗಿ ನಿಮ್ಮ ಕಂಪ್ನಿ ಹೆಸರು ಹಾಳಾಗಿರೋದ್ರಿಂದ ಒಳ್ಳೆ ಸರ್ವಿಸ್ ಕೊಟ್ಟಿರೋದನ್ನ ಮರೆಯೋದಕ್ಕಾಗಲ್ಲ. ಹಾಗಾಗಿ ನನ್ನ ಕೈಲಾಗಿರೋ ಪ್ರಯತ್ನನ ನಾನು ಮಾಡಿದ್ದೀನಿ ಅಷ್ಟೆ. ನೀವು ಯಾವಾಗ ಬರ್ತೀರಾ ಅಂತ